ಇಷ್ಟು ದೊಡ್ಡ ಚರ್ಚೆ ಆದ್ರೂ ನೀವು ಯಾವ ಒಂದು ತೀರ್ಮಾನಕ್ಕೂ ಬಂದಿಲ್ಲ. 100 ರೂಪಾಯಿ ನೋಟ್ನ ಬ್ಯಾನ್ ಮಾಡಿ 150, 200, 250 ರೂಪಾಯಿನ ನೀವು ಚಲಾವಣೆಗೆ ತಂದ್ರೆ ಆ ಮಾಫಿಯಾ ಗುಂಪಿನವರು ಮಾಡ್ತಿರೋ ಕೆಲಸಗಳು ನಿಂತೋಗುತ್ತೆ. ಈ ದೇಶದಲ್ಲಿರೋ ಬ್ಲಾಕ್ ಮನಿ ಕೂಡ ತನಗೆ ತಾನೇ ಹೊರಗಡೆ ಬರುತ್ತೆ. ಅದು ನೀವ್ ಹೇಳಿದಷ್ಟು ಸುಲಭ ಅಲ್ಲ. ಚಲಾವಣೆಯಲ್ಲಿರೋ ನೋಟ್ಗಳನ್ನ ಇದ್ದಕ್ಕಿದ್ದಾಗೆ ಬ್ಯಾನ್ ಮಾಡಿದ್ರೆ ಕಷ್ಟ ಆಗುತ್ತೆ. ಇದರಿಂದ ಸರ್ಕಾರಕ್ಕೂ ಜನತೆಗೂ ತುಂಬಾ ತೊಂದರೆ ಆಗುತ್ತೆ. ಕರೆಕ್ಟ್. ಕೋಟಾ ನೋಟಿನ ದೊರೆಗಳು ನಮ್ಮ ದೇಶನ ಕೊಂಡ್ಕೊಂಡು ಬೇರೆಯವ್ರಿಗೆ ಮಾರಿದಾಗ ಅವ್ರ ಗುಲಾಮರಾಗಿ ನಾವು ಬದುಕ್ತೀವಿ ನೋಡಿ, ಅದು ನಿಮಗೆ ತುಂಬಾ ಹಿತವಾಗಿರುತ್ತೆ ಅಲ್ಲ? ಅದನ್ನ ತಡೆಯೋದು ನಿಮ್ ಜವಾಬ್ದಾರಿ. ಜವಾಬ್ದಾರಿ? ಬೇರೆಯವ್ರ ಮೇಲೆ ಜವಾಬ್ದಾರಿ ಹೊರಿಸುತ್ತಾನೆ ನಮ್ಮ ಸರ್ಕಾರದ ನೀತಿ. ಮಿಸ್ಟರ್ ವಿಷ್ಣು, ಈ ತರಹ ಆಧಾರವಾದ ಆರೋಪಗಳನ್ನ ಕಂಡೋರ್ ಮೇಲೆ ಹೊರಿಸಿ ನಿಮ್ಮ ಬಲಹೀನತೆ ಮುಚ್ಚಲು ಪ್ರಯತ್ನ ಮಾಡಬೇಡಿ. ಇದು ನಿಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಸಮಸ್ಯೆ, ಇದನ್ನ ರಾಷ್ಟ್ರ ಸಮಸ್ಯೆ ಮಾಡಬೇಡಿ. ಏನ್ ಸರ್ ನೀವು ಹೇಳ್ತಿರೋದು? ನಾವು ನಮ್ಮ ದೇಶ ಅನ್ನೋದನ್ನ ಬಿಟ್ಟು ನಮ್ಮ ರಾಜ್ಯ ನಿಮ್ಮ ರಾಜ್ಯ ಅಂತ ಹೇಳೋದಂತಾನೆ ನೀವು ಕಲ್ತಿರೋದು. ಅದಕ್ಕೆ ನಮ್ಮ ದೇಶ ಹೀಗಾಗಿರೋದು. ಓಕೆ, ನೀವು 100 ರೂಪಾಯಿ ನೋಟನ್ನ ಬ್ಯಾನ್ ಮಾಡಬಾರ್ದು, ಈ ನಕಲಿ ನೋಟಿನ ಸಮಸ್ಯೆ ಬೆಂಗಳೂರು ಪೊಲೀಸ್ನವರ ಸಮಸ್ಯೆ ಅಂತ ತಾನೇ ಹೇಳ್ತಿರೋದು. ಇಟ್ಸ್ ಆಲ್ ರೈಟ್. ನನಗೆ ಎಸಿಪಿ ವಿಷ್ಣು ಅವರ ಕಾರ್ಯದಕ್ಷತೆ ಮೇಲೆ ಪೂರ್ಣ ನಂಬಿಕೆ ಇದೆ. ನಾನೇ ಜವಾಬ್ದಾರಿನ ವಹಿಸ್ಕೋತೀನಿ. ಬೇರೆ ಸಮಸ್ಯೆಗಳ ಬಗ್ಗೆ ನೀವು ಯೋಚಿಸಿ. ಓಕೆ ಸರ್, ಪ್ಲೀಸ್. ಮಾಫಿಯಾ ಗುಂಪಿನವ್ರ ಮೇಲೆ ಬೆಂಗಳೂರು ಪೊಲೀಸ್ನವರ ಒತ್ತಡ ತುಂಬಾ ಜಾಸ್ತಿ ಇದೆ ಸರ್. ಈಗ ನಾವು 100 ರೂಪಾಯಿ ನೋಟ್ನ ಬ್ಯಾನ್ ಮಾಡದೇ ಇದ್ರೆ ಅವರು ತಮ್ಮ ವ್ಯವಹಾರನ ಇಲ್ಲಿಂದ ಬೇರೆ ಕಡೆ ಸಾಗಿಸಬಹುದು. ಇಷ್ಟೊತ್ತಿಗೆ ಸಾಗಿಸ್ತಾನೂ ಇರಬಹುದು.